ಒಳ್ಳೆ ವಿದ್ಯಾವಂತರ ಮಕ್ಕಳೆಲ್ಲ ಇದನ್ನ ನೋಡ್ಬೇಕು, ಬುದ್ಧಿ ಕಲಿಬೇಕು, ಪುಸ್ತಕ ಓದಿ ವಿದ್ಯಾವಂತರಾದ್ರೆ ಒಳ್ಳೇದು ತುಂಬಾನೇ. ಮಕ್ಕಳೆಲ್ಲ ಮೊಬೈಲ್ ನೋಡಬಾರ್ದು ಅಂತ ಗೊತ್ತಾಯ್ತು. ಇದಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದೆ ರಾಜ್ಯಕ್ಕೆ. ಈ ಮೊಬೈಲ್ ಇಂದ ಏನು ಒಳ್ಳೇದು ಏನು ಕೆಟ್ಟದ್ದು ಅನ್ನೋದೊಂದು ಇದಿದೆ. ಅದು ಪ್ರತಿಯೊಬ್ಬರು ಬಂದು ಇದನ್ನ ನೋಡಿದ್ರೆ ಅವ್ರಿಗೂ ಒಂದು ಮಂದಟ್ಟಾಗುತ್ತೆ ಅಂತ. ಮೊಬೈಲ್ ಒಳ್ಳೇದನ್ನ ಮಕ್ಕಳಿಗೆ ಕೊಡೋದು, ಮಕ್ಕಳು ಓದೋದು ಮುಖ್ಯ. ಬಡತನದಿಂದ ಬಂದಿರೋ ಮಕ್ಕಳಿಗೆ ಮೊಬೈಲ್ ಕೊಡೋದು ಒಳ್ಳೇದಲ್ಲ, ಓದೋದು ಮುಖ್ಯ, ಒಳ್ಳೇದು. ಅವ್ರ ಮಕ್ಕಳ ಬಗ್ಗೆ ಮತ್ತೆ ಮೊಬೈಲ್ ಬಗ್ಗೆ ಈಗಿನ ಜನರೇಷನ್ ಅಲ್ಲಿ ಹೆಂಗೆ ಮಕ್ಕಳು ಬೆಳೆಸ್ಬೇಕಂತ ಒಳ್ಳೆ ಮೆಸೇಜ್ ಇದೆ. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಟೈಟಲ್ಸ್ ಸಾಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಆಲ್ ದ ಬೆಸ್ಟ್ ಮಗ್ಗಿ ಬಸ್ಗ. ಮೊಬೈಲು ಎರಡಕ್ಕೂ ಯೂಸ್ ಆಗುತ್ತೆ ಅಂತ, ಬಟ್ ಎಷ್ಟೋ ಜನ ಕಷ್ಟದಲ್ಲಿ ಇದ್ದಾರೆ. ಅವ್ರಿಗೆ ಒಂದು ಮೊಬೈಲ್ ಸಿಗೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ರು ಸರ್. ಯಾಕೆಂದರೆ ಮಕ್ಕಳಿಗೀಗ ಎಷ್ಟೋ ಜನ ದುಡ್ಡು ಮೊಬೈಲ್ ಕೊಡಿಸ್ಬಿಡ್ತಾರೆ ಅವ್ರ ಮಕ್ಕಳಿಗೆ ಇದು ಬೇಕು ಅದು ಬೇಕು ಅಂತ. ಬಟ್ ಅದು ಎಷ್ಟು ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿಲ್ಲ. ಬಟ್ ಆ ಹುಡುಗಿ ಇಲ್ಲಿ ಅವನಿಗೆ ಒಂದು ಮೊಬೈಲ್ ಸಿಗಬೇಕು ಅಂತ ಅವರು ಅಮ್ಮ ಅಪ್ಪ ಇಬ್ಬರು ಜೀವನ ಇದು ಅರ್ಪಣೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಈಗ ಇದು ನೋಡಿಬಿಟ್ಟು ಮಕ್ಕಳಿಗೆ ಒಂದು ಮೊಬೈಲ್ ತಗೋಬೇಕು ಅಂದರೆ ಎಷ್ಟು ವೇಸ್ಟ್ ಮಾಡಬಾರ್ದು, ಎಷ್ಟು ಯೂಸ್ ಮಾಡಬೇಕು, ಎರಡೂ ಗೊತ್ತಾಗಬೇಕು ಅವ್ರಿಗೆ. ಯಾಕಂದರೆ ಈಸಿ ದೇ ವಿಲ್ ಗೆಟ್ ಮೊಬೈಲ್ ನೌ ಡೇಸ್. ಬಟ್ ಅದು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ಈ ಮೂವಿ ಖಂಡಿತ ನೋಡಲೇಬೇಕು ಸರ್. ನಾನೊಂದು ಟೀಚರು, ನನಗಂತೂ ನಿಜವಾಗ್ಲೂ ಇದು ಒಂಥರ ಪಾಠ ಥರ ಮಕ್ಕಳಿಗೆ ತೋರಿಸ್ಬೋದೇನೋ ಅಂತ ಅನಿಸ್ತಾ ಇದೆ. ಲೇಟೆಸ್ಟ್ ಟೆಕ್ನಾಲಜಿ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಮ್ಮ ಮೊಬೈಲಿಂದ ಒಳ್ಳೇದು ಆಗುತ್ತೆ ಕೆಟ್ಟದು ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಎಲ್ಲರ ನಟನೆ ತುಂಬ ಚೆನ್ನಾಗಿದೆ. ಶೇರ್ ಒನ್ ಥಿಂಗ್, ನಮ್ಮ ಫ್ರೆಂಡ್ ಇವರು ರವಿಶಂಕರ್ ಕ್ಲೋಸ್ ಫ್ರೆಂಡ್, ಇವ್ರು ಬುಕ್ ಮಾಡಿದಾಗ ಐ ಡೋಂಟ್ ಹ್ಯಾವ್ ಎನಿ ಗುಡ್ ಒಪಿನಿಯನ್ ಆಫ್ ದಿಸ್ ಫಿಲಮ್. ಏನೋ ಫಿಲಮ್ ಇರ್ಬೋದು, ಬಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಒಳ್ಳೆ ಮಾರಲ್ಲು, ಒಳ್ಳೆ ಥೀಮ್ ಇದೆ ಸರ್. ಗುಡ್ ಲಕ್ ಫಾರ್ ಯರ್ ನೆಕ್ಸ್ಟ್ ಅಪ್ಕಮಿಂಗ್ ಫಿಲಮ್. ನಾವು ಎಷ್ಟೋ ಫಿಲಮ್ಗಳು ನೋಡಿದ್ವಿ, ತಮಿಳು, ತೆಲುಗು, ಹಿಂದಿ ಎಲ್ಲ ನೋಡಿದ್ವಿ. ಆದರೆ ಕನ್ನಡ ಇಷ್ಟು ಚೆನ್ನಾಗಿ ತೆಗ್ದಿರೋದು ಇದೇ ಫಸ್ಟು. ಮಗ್ಗಿ ಪುಸ್ತಕ ಅಂತ ಇಟ್ಟಿದ್ದಾರೆ, ಅದಕ್ಕೆ ತಕ್ಕನಾಗಿ ಹುಡುಗಿ ಅಷ್ಟೇ ಕಷ್ಟಪಟ್ಟಿದೆ. ಅದು ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಫಿಲಮ್ಸ್ ಕತೆ ಬರೆದವ್ರಾಗಿರ್ಬೋದು, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಮಗಂತೂ ಒಂದು ಅಳು ತುಂಬ ತಡ್ಕೊಳ್ಳೋಕ್ಕಾಗಲಿಲ್ಲ ಸರ್. ಯಾಕಂದ್ರೆ ನಮಗೂ ಯಜಮಾನ್ರಿಲ್ಲ, ನಾನು ಕಷ್ಟಪಟ್ಟು ಮಗಳನ್ನ ಸಾಕಿದ್ದೀನಿ, ಅಷ್ಟೇ ಅವಳು ಮುಂದೆ ಬರಬೇಕು ಅಂತ ಒಂದು ಓದಿಸಿ ಎಲ್ಲ ಮಾಡಿದ್ವಿ. ಅರೆ ಈ ಫಿಲಮ್ ತೆಗೆದ ಡೈರೆಕ್ಟ್ರಿಗಾಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಇಲ್ಲ ಅವ್ರ ಕತೆ ಬರ್ದವ್ರಿಗೂ ನನ್ನ ಹೃದಯಪೂರ್ವಕ 100 days ಓಡಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಸರ್. ಥ್ಯಾಂಕ್ಸ್ ಈ ಥರ ಫಿಲಮ್ ಮಾಡಿದ್ಕೆ. ಇದು ಯೂತ್ ಜನ್ರೇಷನ್ಗೆ ತುಂಬ ಹೆಲ್ಪ್ ಆಯಿತು. ನನಗೂ ಕೂಡ ಇನ್ಸ್ಪೈರ್ ಆಯಿತು. ಮೊಬೈಲ್ ನೋಡಬಾರ್ದು, ಇನ್ವೆಂಟ್ ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು, ನಾವು ಟಾಪರ್ ಬಂದು ನಮ್ಮ ಫ್ಯಾಮಿಲಿಗೆ ಒಂದು ಹೆಸರು ತರಬೇಕು ಅಂತ ಇನ್ಸ್ಪಿರೇಷನ್ ಆಯಿತು. ಥ್ಯಾಂಕ್ಸ್ ಈ ಥರ ಫಿಲಮ್ ಮಾಡಿ. ತಂದೆ ಇಲ್ದಿರೋ ಹೆಣ್ಮಕ್ಳುಗಳು ತುಂಬಾ ಕಷ್ಟ ಬಿದ್ದು ಓದೋದಿದೆಯಲ್ಲ, ಅದು ಇನ್ನೂ ತುಂಬಾ ಇದಾಗಿದೆ. ಬಟ್ ಡೈರೆಕ್ಟ್ರು, ಪ್ರೊಡ್ಯೂಸರು, ನಿರ್ಮಾಪಕರು ಬರ್ದಿರೋಂಥ ಕತೆ ತುಂಬ ಚೆನ್ನಾಗಿದೆ. ಇದು 100 days ಓಡಲಿ ಅಂತ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಒಂದು ಮೊಬೈಲಿಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಮತ್ತು ಬಡ ಹೆಣ್ಣು ಮಕ್ಕಳು ಎಷ್ಟು ಕಷ್ಟ ಜೀವನದಿಂದ ಬರ್ತಾರೆ ಮೇಲಕ್ಕೆ ಅನ್ನೋದು, ಮತ್ತು ಅವರ ಜೀವನ ಯಾವ ಥರ ರೂಪಿಸ್ಕೋಬೇಕು ಅನ್ನೋದು, ಅಡೆತಡೆಗಳು ಎಷ್ಟು ಬರ್ತವೆ ಅನ್ನೋದು ಈ ಫಿಲಿಮಲ್ಲಿ ಒಂದು ಇಂಚು ಆಗಿ ತೋರಿಸಿದ್ದಾರೆ. ಹರಿವರಶನಮ್ ತುಂಬ ಪ್ರಯತ್ನ ಪಟ್ಟು ಒಂದು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದನ್ನ ತುಂಬ ಪ್ರಯತ್ನ ಪಟ್ಟು ವಿಭಿನ್ನವಾಗಿ ಒಂದು ಚಿತ್ರವನ್ನು ನಿರ್ಮಿಸಿ ಇದನ್ನ ಒಂದು ರೂಪವಾಗಿ ತಂದಿದ್ದಾರೆ. ತುಂಬ ಅದ್ಭುತವಾಗಿದೆ ಫಿಲಿಮು. ಅಂದರೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟನೂ ಇದು ಸ್ಫೂರ್ತಿದಾಯಕವಾಗೈತೆ. ಚೆನ್ನಾಗಿದೆ ಸರ್. ಸೂಪರ್ ಹಿಟ್ ಫಿಲಿಮ್ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ.